ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರವಿಕಾ ಕಿಚನ್. ಇವತ್ತಿನ ಒಂದು ಸೂಪರ್ ರೆಸಿಪಿ ಮಸ್ಕ್ ಮೆಲನ್ ಕುಲ್ಫಿ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ಬೀಜನೆಲ್ಲ ಎತ್ತಿಟ್ಕೊಂಡು ಒಳಗಡೆ ಇಡುವಂತಹ ಗುಳವನ್ನ ನೀಟಾಗಿ ತೆಗೆದು ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ. ಮಸ್ಕ್ ಮೆಲನ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಬೇಸಿಗೆಗಾಲದಲ್ಲಿ ಮಸ್ಕ್ ಮೆಲನ್ ತಿನ್ನೋದ್ರಿಂದ ನಮ್ಮ ದೇಹ ಡಿಹೈಡ್ರೇಟ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ, ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ. ಹಾಗೇನೆ ಶುಗರ್ ಪೇಷಂಟ್ಸ್ಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂತಹ ಗೋಡಂಬಿಯನ್ನ ಹಾಕ್ಬಿಟ್ಟು ನಂತರ ಮಸ್ಕ್ ಮೆಲನ್ ಅನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಆ ನಂತರ ಒಂದು ಬಾಣಲಿಗೆ 1 ಬೌಲಷ್ಟು ಹಾಲನ್ನು ಹಾಕ್ಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಶುಗರ್ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್. ಮಸ್ಕ್ ಮೆಲನ್ನೇ ಸ್ವೀಟ್ ಇರುತ್ತೆ, ನೀವು ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಸಕ್ಕರೆ ಸಂಪೂರ್ಣವಾಗಿ ಕರಗಿದ ಮೇಲೆ 1 ಬೌಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿತಾ ಇರುವಂತಹ ಹಾಲಿಗೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಆನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಲು ಸಂಪೂರ್ಣ ತಣ್ಣಗಾಗೋ ತನಕ ಬಿಡಬೇಕು. 1 ಬೌಲ್ಗೆ ಸಂಪೂರ್ಣವಾಗಿ ಆರಿದಂತಹ ಹಾಲಿನ ಮಿಶ್ರಣವನ್ನ ಹಾಕ್ಬಿಟ್ಟು ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸ್ಕ್ ಮೆಲನ್ ಮಿಶ್ರಣವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಎತ್ತಿಟ್ಕೊಂಡಿರುವಂತಹ ಕರ್ಬೂಜದ ಪೀಸಸ್ಗಳನ್ನು ಸೇರಿಸ್ತಾ ಇದ್ದೀನಿ. ಈಗ ಬಾದಾಮಿ ಪೀಸಸ್ಗಳನ್ನ ಸೇರಿಸ್ತಾ ಇದ್ದೀನಿ. ಈಗ ಕುಲ್ಫಿ ಮೋಲ್ಡ್ಗೆ ರೆಡಿಯಾಗಿರುವಂತಹ ಮಿಶ್ರಣವನ್ನ ಹಾಕ್ಬಿಟ್ಟು 6 to 7 hours ಫ್ರೀಜರ್ ಅಲ್ಲಿ ಇಡ್ತಾ ಇದ್ದೀನಿ. ನೋಡಿ ಹೇಗಾಗಿದೆ ಕುಲ್ಫಿ. ತುಂಬಾನೇ ಈಸಿ ಹಾಗೂ ಟೇಸ್ಟಿ ಆಗಿರುವಂತಹ ಮಸ್ಕ್ ಮೆಲನ್ ಕುಲ್ಫಿ ಸವಿಯಲು ಸಿದ್ಧವಾಗಿದೆ. ಬನ್ನಿ ಟ್ರೈ ಮಾಡೋಣ. ಮಕ್ಕಳಿಗೆ ಬೇರೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಅಮ್ಮ ಏನಾದರೂ ಮಾಡಿಕೊಡು ಅಮ್ಮ, ತುಂಬಾ ಶೆಕೆ ಅಂತಿರ್ತಾರಲ್ವಾ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.